ನಿನ್ನೆ ಆಗಿರುವಂತಹ 11 ಜನರ ಸಾವು, ಇನ್ನುಳಿದಂತವರ ಗಾಯಾಳುಗಳೇನಾಗಿದ್ದಾರೆ, ಇದಕ್ಕೆಲ್ಲ ಕಾರಣೀಕರ್ತರು ಯಾರು ಅನ್ನುವಂಥದ್ದಕ್ಕೆ ಒಂದು ಸ್ಪಷ್ಟ ಚಿತ್ರಣ ಸಿಗ್ತಾ ಇದೆ. ಹೇಗೆಲ್ಲ ನಾಟಕಗಳನ್ನ ಮಾಡಿದ್ರು, ಹೇಗೆಲ್ಲ ಜನ ಸಾಯೋ ರೀತಿಯಲ್ಲಿ ಒಂದು ರೀತಿಯಾಗಿ ಇದು ಸುಪಾರಿ ಕೊಟ್ಟು ಕೊಲೆ ಮಾಡುವಂಥದ್ರಲ್ಲಿ ಯಾವ ಅನುಮಾನನೂ ಕೂಡ ಇಲ್ಲ. ಇದು ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂದ್ರೆ ಯಾವ ಅನುಮಾನವೂ ಕೂಡ ಇಲ್ಲ. ಯಾಕೆ ಅಂತಂದ್ರೆ ಈ FIR ಅನ್ನು ನೋಡ್ತಾ ಇದ್ರೆ ಹಾಗೆ ಇದೆ. ಕಠಿಣ ಕಾಯ್ದೆ ಹಾಕಿದ್ದಾರೆ ಪೊಲೀಸರು. ಪಬ್ಲಿಕ್ ಟಿವಿಯಲ್ಲಿ FIR ಡೀಟೇಲ್ಸ್ ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ಆಗಿ ಇಡ್ತಾ ಇದ್ದೀವಿ. RCB KSCA ವಿರುದ್ಧ FIR ದಾಖಲಾಗಿದೆ. ಈಗ ಕಠಿಣ ಕಾಯ್ದೆಯನ್ನ ಪೊಲೀಸರು ಹಾಕಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ FIR ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಇವರೆಲ್ಲ ಸೇರ್ಕೊಂಡು ಪ್ರಾಯೋಜಿತವಾಗಿ ಕೊಲೆಯನ್ನ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಅಂತ. ಇದು ಪ್ರಾಯೋಜಿತ ಕೊಲೆನೇ, ಇದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಪಬ್ಲಿಕ್ ಟಿವಿಯಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿರೋ ಇರುವಂತ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹೇಗೆ ಪ್ರಾಯೋಜಿತವಾಗಿ ಕೊಲೆಯನ್ನ ಮಾಡುವಂತಹ ಸಂಚನ್ನ ರೂಪಿಸಲಾಗಿತ್ತು ಅಂತ ಹೇಳಿ. ಅವರು ಬೆಂಕಿ ಹಚ್ಚಿದ್ರು, ಆ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸವನ್ನ ಸರ್ಕಾರ ಮಾಡಿತ್ತು. ಈ ಇಡೀ ಪ್ರಕರಣದ ಎಲ್ಲ FIR ನ ಕಾಪಿ ಕೂಡ ನನ್ನ ಕಡೆಗಿದೆ. FIR ಕಾಪಿ ಇದರಲ್ಲಿ ಎಲ್ಲವೂ ಕೂಡ ಡೀಟೇಲ್ ಆಗಿ ಹೇಳ್ತಾರೆ. ಅವರು ಬೆಂಕಿ ಹಚ್ಚುವಂತ ಕೆಲಸ ಮಾಡಿದ್ರು, ಸರ್ಕಾರ ಅದಕ್ಕೆ ತುಪ್ಪ ಸುರಿಯುವಂತ ಕೆಲಸ ಮಾಡಿದ್ರು. ಸ್ವಾಮಿ ಕಾರ್ಯ ಸ್ವಕಾರ್ಯ ಮಾಡ್ಕೊಳ್ಳೋದ್ರಲ್ಲಿ ಸರ್ಕಾರ ಮುಂದಾಗಿದೆ. ಅದರ ಪರಿಣಾಮ ಇವತ್ತು 11 ಜನ 20, 25, 30, 35 ವಯಸ್ಸಿನ ಯುವಕರು ಸಾಯುವಂಗಾಯ್ತ್ರಿ. ಇವರೇ ಇದಕ್ಕೆ ಪ್ರಾಯೋಜಕತ್ವವನ್ನು ಕೊಟ್ಟಿರುವಂಥವ್ರು ಈ ಸಾವಿಗೆ. ಪಂದ್ಯಕ್ಕೂ ಮೊದಲೇ ವಿಜಯೋತ್ಸವವನ್ನ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ ಇವರು. ಆದ್ರೆ ಇದನ್ನ ಪೂರ್ತಿ ಡೀಟೇಲ್ ಆಗಿ ನೋಡ್ತಾ ಇದ್ರೆ ಅಳು ಬರುತ್ತೀರಿ. ನನಗೆ ಅಳು ಬರ್ತಾ ಇದೆ ಈ ವಿಚಾರದಲ್ಲಿ. ಜೂನ್ 3ನೇ ತಾರೀಕಿಗೆ ಇನ್ನೂ ಪಂದ್ಯ ಆರಂಭ ಆಗಿರೋದಿಲ್ಲ ರೀ. ಜೂನ್ 3ನೇ ತಾರೀಕು ಪಂದ್ಯ 7:15 ಆರಂಭ ಆಗಬೇಕು. 6 ಗಂಟೆಗೆ ಪೊಲೀಸರಿಗೆ ಪತ್ರ ಬರೀತಾರೆ KSCA ಅವರು. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಅವರು ಮಾಡಿರುವಂತ ಎಡವಟ್ಟಿನ ಕೆಲಸ ಆಯಿತು. ಸೂಕ್ತ ಭದ್ರತೆ ಕೊಡಬೇಕು ಅಂತ ಕೇಳ್ತಾರೆ. ಕಬ್ಬನ್ಪಾರ್ ಪೊಲೀಸರಿಗೆ ಮನವಿಯನ್ನ ಮಾಡ್ಕೊಳ್ತಾರೆ. ಸೂಕ್ತ ಭದ್ರತೆಯನ್ನ ಯಾವ್ದ್ರಿ? ಹೆಣಗಳ ಉರುಳಿಸೋಕೋಸ್ಕರ ಈ ತಯಾರಿಯನ್ನ ಮಾಡ್ಕೊಂಡಿದ್ರ? ಏನ್ ಅಷ್ಟೊಂದು ಆತುರತೆ ಇತ್ತು ನಿಮಗೆ? ನಾವು ಮಾರನೇ ದಿನಾನೇ ಇವರು ಈ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಇದ್ದಿದ್ದು. ಇವ್ರು ಪಂದ್ಯ ಶುರುವಾಗೋಕ್ಕಿಂತ ಮುಂಚಿತವಾಗಿನೇ ಈ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಇನ್ನ ಯಾವ ರೀತಿಯಲ್ಲಿ ಇವ್ರು ಇರಬೇಕು ಅಂತ ನೋಡ್ಕೊಳ್ಳಿ. ಕನಿಷ್ಠ ಜ್ಞಾನ ಇರ್ಲಿಲ್ವಾ ಕ್ರಿಕೆಟ್ ಅಭಿಮಾನಿಗಳು ಹೇಗಿರ್ತಾರೆ ಅಂತ ಹೇಳಿ? ಯಾವ ರೀತಿಯಲ್ಲಿ ಸಂಭ್ರಮಾಚರಣೆಯನ್ನ ಮಾಡ್ತಾರೆ ಅಂತ ಹೇಳಿ? ರಾತ್ರಿ ಏನಾಗುತ್ತೆ ಅದನ್ನ ನೋಡ್ಕೊಂಡು ತದನಂತರ ಈ ಪ್ಲಾನ್ ಅನ್ನ ಮಾಡ್ಕೊಳ್ಳೋಣ ಅಂತ ಗೊತ್ತಾಗಲ್ವಾ? ನೀವು ಮಾತ್ರ ಕುತ್ಕೊಂಡ್ಬಿಟ್ಟು ರಾತ್ರಿ ಇಡೀ ಆರಾಮಾಗಿ ಪಂದ್ಯ ನೋಡ್ಕೊಂಡು ಪೊಲೀಸರನ್ನ ಇದಕ್ಕೆ ಹಾಕಿ ಅಂತ ಹೇಳ್ತಾ ಇದ್ದಿದ್ದ. ಇಲ್ಲಿದೆ ನೋಡಿ ಇಂಪಾರ್ಟೆಂಟ್, ಹೇಳ್ತೀವಿ ನಿಮಗೆ. ಅನುಮತಿಯನ್ನ ಕೊಡೋದಕ್ಕೆ ಪೊಲೀಸರು ನಿರಾಕರಿಸ್ತಾರೆ, ಸ್ಪಷ್ಟವಾಗಿ ನಿರಾಕರಿಸ್ತಾರೆ. ಕಬ್ಬನ್ ಪಾರ್ಕ್ನ ಸಬ್ ಇನ್ಸ್ಪೆಕ್ಟರ್ KSCಗೆ ಹೇಳ್ತಾರೆ, ವಿಜಯೋತ್ಸವವನ್ನ ಮಾಡೋದಕ್ಕೋಸ್ಕರ ಬಿಲ್ಕುಲ್ ಒಪ್ಪೋದಿಲ್ಲ ಅವರು. ಪೊಲೀಸರ ಸಲಹೆಯನ್ನ ಕೂಡ ಇವರು ಕೂಡ ಒಪ್ಪಿಕೊಳ್ಳೋದಿಲ್ಲ. ಮಾಡಿರುವಂತ ಎಡವಟ್ಟು ಏನು ಗೊತ್ತಾ? ಇವರೆಷ್ಟು ಜವಾಬ್ದಾರಿ ಇದಾರೋ KSCA ಅವರು, ಅಷ್ಟೇ ಜವಾಬ್ದಾರಿ ಸರ್ಕಾರ ಕೂಡ ಇದೆ. ಯಾಕೆ ಅಂತ ಮುಂದೆ ಡೀಟೇಲ್ ಆಗಿ ಹೇಳ್ತೇನೆ ನಿಮಗೆ. FIR ಅನ್ನ ನೋಡ್ತಾ ಇದ್ರೆ ರಕ್ತ ಕುದಿತಾ ಇದೆ ಇವರನ್ನ ಏನು ಮಾಡಬೇಕು ಅಂತ ಹೇಳಿ. ಜನರನ್ನ ಸಾಯುವಂತ ಒಂದು ಆಯೋಜನೆಯನ್ನ ಮಾಡ್ಕೊಂಡು ಬಿಟ್ರಲ್ರಿ. ಯಾವ ರೀತಿಯಲ್ಲೂ ಕೂಡ ನಿಮಗೆ ಯೋಚನೆ ಇಲ್ಲದೆ, ಯಾವ ರೀತಿಯಾದಂತ ಒಂದು ಯೋಜನೆಯನ್ನ ಕೂಡ ಹಾಕೊಳ್ಳಾರ್ದೆ, ಒಂದು ಕಾರ್ಯಕ್ರಮವನ್ನ ಹೇಗೆ ನಡೆಸಬೇಕು ಅನ್ನುವಂತ ಗೊತ್ತಿಲ್ಲದೇನೆ ಕೇಳಬೇಕಾಗಿತ್ತು. ಒಂದು ಚಿಕ್ಕ ಸಂಘಟನೆಯನ್ನ ಕೇಳಿದಿದ್ರೆ ಹೆಂಗ್ ಸಂಘಟನೆಯಲ್ಲಿ ಯಾವ ರೀತಿ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿಕೊಟ್ಟಿರೋರು ನಿಮ್ಮನ್ನ.
ನಿಮ್ಮ ಯೋಗ್ಯತೆಗೊಂದು ಕಾರ್ಯಕ್ರಮ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಪರ್ಮಿಷನ್ ಅನುಮತಿಯನ್ನ ರದ್ದು ಮಾಡಿದಾಗಲೂ ಕೂಡ ಯಾಕ್ರಿ ಅದಕ್ಕೆ ಅನೌನ್ಸ್ಮೆಂಟ್ ಮಾಡ್ಕೊಳ್ತೀರಾ? ಕೇಳಿಸ್ಕೊಳ್ಳಿ, ಡೀಟೇಲ್ ಆಗಿ ಹೇಳ್ತೀವಿ ಇನ್ನಷ್ಟು.